ನೋಡ್ತಾ ಇದ್ರೆ ಬಿಬಿಸಿ ನ್ಯೂಸ್. ನಾನು ಸುಬಾಕತ್. ಹೌಸ್ನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ರೌಡಿ ಶೀಟರ್ ಮಂಜೇಶ್ ಹತ್ಯೆ ಪ್ರಕರಣ, 10 ಮಂದಿ ಹಂತಕರ ಸೆರೆ, ಪ್ರಮುಖ ಆರೋಪಿಗಳಿಗಾಗಿ ಶೋಧ. ಹಲ್ಲಿ ಬಿದ್ದ ಸಾಂಬಾರ್ ಸೇವನೆ, 15 ವಿದ್ಯಾರ್ಥಿನಿಯರು ಅಸ್ವಸ್ಥ, ಕೃಷಿ ವಿಜ್ಞಾನ ಕಾಲೇಜ್ ಹಾಸ್ಟೆಲ್ನಲ್ಲಿ ಘಟನೆ. ದೇವಸ್ಥಾನದ ಭೂಮಿ ಒತ್ತುವರಿ ಆರೋಪ, ಅಗಿಲೆ ಗ್ರಾಮಸ್ಥರಿಂದ ಪ್ರತಿಭಟನೆ, ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಕೃಷ್ಣನಗರದಲ್ಲಿ ಹಲವು ರೀತಿಯ ಕೊರತೆ, ಆತಂಕದಲ್ಲಿ ನಿವಾಸಿಗಳು, ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಹಾಸನದಲ್ಲಿ ಮುಂದುವರೆದ ಒತ್ತುವರಿ ಕಾರ್ಯಾಚರಣೆ, ಪಾಲಿಕೆ ದೌರ್ಜನ್ಯದ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳ ತೀವ್ರ ಆಕ್ರೋಶ, ಬಡವರ ಮೇಲೆ ಬಲ ಪ್ರಯೋಗಕ್ಕೆ ಖಂಡನೆ. ಕೆಲಸ ನಿರ್ವಹಣಾ ಘಟಕದ ದುರ್ವಾಸನೆಗೆ ಬೇಸತ್ತ ಕ್ಯಾರ್ಪುರಂ ನಿವಾಸಿಗಳು, ಶೀಘ್ರವಾಗಿ ಸಮಸ್ಯೆ ಬಗೆಹರಿಸಿಕೊಡುವಂತೆ ಪಟ್ಟು, ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಗ್ರ ಹೋರಾಟದ ಎಚ್ಚರಿಕೆ. ವಾರ್ತೆಗಳ ವಿವರ. ಮೊನ್ನೆಯಷ್ಟೇ ಹಾಸನ ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಮುಂಭಾಗ ಕಳೆದ ಸೋಮವಾರ ಮುಂಜಾನೆ ನಡೆದಿದ್ದಂತಹ ಬೆಂಗಳೂರಿನ ರೌಡಿ ಶೀಟರ್ ಮಂಜೇಶ್ ಕುಮಾರರತ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಒಟ್ಟು 10 ಮಂದಿ ಹಂತಕರನ್ನ ಬಂಧಿಸಲಾಗಿದೆ. ಬಂಧಿತರನ್ನ ವಿಕಾಸ್ ಎಂಜಿ, ಕಲಬುರಗಿಯ ಸಾಯಿನಾಥ್, ಮೈಸೂರಿನ ಆಕಾಶ್, ಆದಿತ್ಯ ಆರ್, ನಂಜನಗೂಡಿನ ಜಯಂತ್, ತುಮಕೂರಿನ ಪುನೀತ್ ಕುಮಾರ್, ಮಾಗಡಿ ರಸ್ತೆಯ ರಾಕೇಶ್, ಬೆಳ್ಳೂರಿನ ಶ್ರೀಧರ್, ಬೆಂಗಳೂರಿನ ಭರತ್ ಮತ್ತೆ ಯಲ್ಲಾಲಿಂಗ ಎಂತಕ್ಕಂಥವ್ರನ್ನ ಬಂಧಿಸಲಾಗಿದೆ. ಇವರು ಆರೋಪಿಗಳು. ಇವತ್ತಿನ ದಿವಸಕ್ಕೆ ವೆಚ್ಚ ಬೀಳಿಸುವ ಮರ್ಡರ್ ನಂತರ SP ಶುಭನ್ವಿತಾ ಅವರು ಹಂತಕರ ಬಂಧನಕ್ಕಾಗಿ ಹಲವು ತನಿಖಾ ತಂಡಗಳನ್ನ ರಚನೆ ಮಾಡಿದ್ರು. ತನಿಖಾ ತಂಡಗಳು ಕಾರ್ಯಾಚರಣೆ ನಡೆಸ್ತಾ ಇರುವಾಗಲೇ ಸಾಯಿನಾಥ್, ಶಶಿ, ಭರತ್ ಮೊದಲಾದ 5 ನೆನ್ನೆಷ್ಟೇ ನಾವು ನೋಡಿದ್ವಿ, ಒಂದು ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟು ನಂತರ ಡಿವೈಎಸ್ಪಿ ಗಂಗಾಧರಪ್ಪ ಅವರ ಮುಂದೆ ಶರಣಾಗಿದ್ರು. ಮಂಜೇಶ್ ಕೊಲೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಕೊಲೆ ಪ್ರಕರಣದಲ್ಲಿ ನಾವು ಭಾಗಿಯಾಗಿಲ್ಲ, ಅಂದು ನಾವು ಬೆಂಗಳೂರಲ್ಲೇ ಇರ್ಲಿಲ್ಲ, ಬೆಂಗಳೂರಲ್ಲಿ ಇದ್ರು. ಅದಾದ ಮೇಲೆ ಏನಂತದ್ದು ಕಾರವಾರ ಎಲ್ಲ ಕಡೆ ಪ್ರವಾಸ ಹೋಗಿದ್ವಿ. ಆದ್ರೂ ಕೂಡ ಪೊಲೀಸರು ನಮ್ಮ ಮನೆಗಳಿಗೆ ಭೇಟಿ ನೀಡಿ ಪೋಷಕರನ್ನ ವಿಚಾರಣೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರದು, ಹಾಗಾಗಿ ನಾವೇ ಶರಣಾಗಿದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರು. ಮಾತ್ರವಲ್ಲದೆ ನಮಗೇನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಹಾಸನದ ಡಿವೈಎಸ್ಪಿ ಕಾರಣ ಅಂತ ವಿಡಿಯೋ ಸಹ ಮಾಡಿದ್ರು. ಇದು ಇಡೀ ಪ್ರಕರಣಕ್ಕೆ ಈಗ ಒಂದು ತಿರುವನ್ನ ನೀಡಿರ್ತಕ್ಕಂಥದ್ದು. ಈ ನಡುವೆ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಮತ್ತೆ 5 ಆರೋಪಿಗಳನ್ನ ಈ 5 ಶರಣಾಗುವ ಮುನ್ನವೇ ತನಿಖಾ ತಂಡ ಬಂಧಿಸಿತ್ತು. ಬಂಧಿತರ ಒಟ್ಟಾರೆ ಸಂಖ್ಯೆ ಇದೀಗ 10ಕ್ಕೆ ಏರಿಕೆಯಾಗಿದೆ. ಎಲ್ಲ ಆರೋಪಿಗಳನ್ನ ಹಾಸನ ನಗರದ ಹಿಂಸಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ನಂತರ ಹಾಸನ ನಗರದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಆದರೆ ಪ್ರಕರಣದ ಕಿಂಗ್ ಪಿನ್ ಹಾಗೂ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಪರಮೇಶ್ ಎಂಬಾತ ಇನ್ನೂ ಕೂಡ ತಲೆಮರೆಸ್ಕೊಂಡಿದ್ದಾನೆ. ಆತನ ಬಂಧನಕ್ಕಾಗಿ ಈಗ ಬಲೆ ಬೀಸಲಾಗಿದೆ. ಒಟ್ಟಿನಲ್ಲಿ ರೌಡಿ ಶೀಟರ್ ಹತ್ಯೆ ಪ್ರಕರಣದ ತನಿಖೆ ಮುಂದುವರಿತಾ ಇರ್ತಕ್ಕಂಥ ಬೆನ್ನಲ್ಲೇ ಇದೀಗ 5 ದಿಢೀರಾಗಿ ಡಿವೈಎಸ್ಪಿ ಮುಂದೆ ಶರಣಾಗಿರ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ನಾನಾ ಅನುಮಾನಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೋ ಅಥವಾ ನಿಜವಾದ ಕೊಲೆ ಆರೋಪಿಗಳನ್ನ ಬಚಾವ್ ಮಾಡೋದಕ್ಕೆ 5 ಹೀಗೆ ಡ್ರಾಮಾ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಈಗ ತನಿಖೆ ನಂತರ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪೊಲೀಸರು ಮಾತ್ರ ಎಲ್ಲರನ್ನೂ ಕೂಡ ತೀವ್ರ ವಿಚಾರಣೆ ನಡೆಸುವ ಮೂಲಕ ಕೊಲೆ ರಹಸ್ಯವನ್ನ ಈಗ ಬಯಲು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಲ್ಲಿ ಬಿದ್ದ ಸಾಂಬಾರ್ ಊಟ ಸೇವನೆ ಮಾಡಿ 15 ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿರ್ತಕ್ಕಂಥ ಘಟನೆ ಹಾಸನ ತಾಲೂಕಿನ ಸಾರಾಪುರದಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕಾಲೇಜಿನಲ್ಲಿ ನಡೆದಿದೆ. ಬುಧವಾರ ರಾತ್ರಿ ಊಟ ಮಾಡುವಾಗ ಸಾಂಬಾರ್ನಲ್ಲಿ ಹಲ್ಲೆ ಪತ್ತೆಯಾಗಿದ್ದು ತೀವ್ರವಾಗಿ ಅಸ್ವಸ್ಥಗೊಂಡ 6 ವಿದ್ಯಾರ್ಥಿಗಳಿಗೆ ಹಾಸನದ ಹಿಮ್ಸ್ ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಿಲಿಂಡರ್ ಕೊರತೆಯಿಂದ ಹಾಸ್ಟೆಲ್ ಹೊರಗಡೆ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಸಂದರ್ಭದಲ್ಲಿ ಅಚಾತುರ್ಯ ನಡೆದಿದೆ ಅಂತಕ್ಕಂಥದ್ದನ್ನ ಊಹಿಸಲಾಗಿದೆ. ಇನ್ನು ಸುಮಾರು 400 ವಿದ್ಯಾರ್ಥಿನಿಯರು ಇರ್ತಕ್ಕಂಥ ಹಾಸ್ಟೆಲ್ಗೆ ಸಿಲಿಂಡರ್ ಸಿಗದೆ ಸಂಕಷ್ಟ ಎದುರಾಗ್ಬಿಟ್ಟಿದ್ಯಂತೆ. ವಾರಕ್ಕೆ 4 ರಿಂದ 6 ವಾಣಿಜ್ಯ ಸಿಲಿಂಡರ್ ಅವಶ್ಯಕತೆ ಇದ್ದು ಗ್ಯಾಸ್ ಏಜೆನ್ಸಿ ವಾರಕ್ಕೆ ಕೇವಲ 1-2 ಸಿಲಿಂಡರ್ ಮಾತ್ರ ನೀಡ್ತಾ ಇದ್ಯಂತೆ. ಸಿಲಿಂಡರ್ ಸಿಗದೆ ಅಡಿಗೆ ಮನೆಯ ಹೊರಗೆ ಸೌದೆ ಒಲೆಯಲ್ಲಿ ಅಡಿಗೆಯನ್ನು ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಇದೇ ಕಾರಣದಿಂದ ಅಡಿಗೆ ಮಾಡಬೇಕಾದ್ರೆ ಶುಚಿತ್ವ ಇಲ್ಲದೆ ಬಿದ್ದ ಆಹಾರದಲ್ಲಿ ಅದೇನೋ ಹಲ್ಲಿ ಬಿದ್ದುಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದಾರಂತೆ. ಇನ್ನು ಹಿಮ್ಸ್ಗೆ DHO ಅನಿಲ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ.
ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರಲ್ಲಿ ಹೋದ್ರ ಅವ್ರಿಗೇನು ಆಗಿಲ್ಲ. ವಿಜಸ್ ಎಲ್ಲ ತಕೊಂಡ ಹಾಸನ ತಾಲೂಕಿನ ಅಗಿಲೆ ಗ್ರಾಮದಲ್ಲಿ ಸರ್ಕಾರಿ ಜಾಗ ಪುರಾತನ ದೇವಸ್ಥಾನದ ಭೂಮಿಯನ್ನ ಒತ್ತುವರಿ ಮಾಡಿರ್ತಕ್ಕಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಗ್ರಾಮಸ್ಥರು ಇವತ್ತು ಡಿಸಿ ಕಚೇರಿ ಮುಂದೆ ಮೌನ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ಮುಖ್ಯ ರಸ್ತೆ ಜಾಗ, ಕುಂತಿ ಬೆಟ್ಟದ ಸರ್ಕಾರಿ ಜಮೀನು ಮತ್ತೆ ಪಿಂಚಿನಕಟ್ಟೆ ಕೆರೆ ಜಾಗವನ್ನ ಗ್ರಾಮದ ನಾಗರಾಜ್ ಅಂತಕ್ಕಂಥವ್ರು ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 171ರಲ್ಲಿ ದರಖಾಸ್ತು ಮೂಲಕ ಮಂಜೂರಾದ 3 ಎಕರೆ ಜಮೀನು ಈಗ ಸರ್ವೆ ನಂಬರ್ 235 ಆಗಿ ನಾಗರಾಜ್ ಎಂಬುವವರ ಹೆಸರಿಗೆ ವರ್ಗಾವಣೆಯಾಗಿದೆ. ಅದೇ ವ್ಯಕ್ತಿಗೆ ಸರ್ವೆ ನಂಬರ್ 171ರಲ್ಲಿ 1 ಎಕರೆ 35 ಗುಂಟೆ ಜಮೀನು ಅಲ್ಲೂ ಕೂಡ ಮಂಜೂರಾಗಿದೆ. ಆದ್ರೆ ನಾಗರಾಜ್ ತಮ್ಮ ಜಮೀನಿಗೆ ತಂತಿಬೇಲಿ ಹಾಕಲು ಯಾವುದೇ ಸರ್ವೆ ಮಾಡದೆ ಕುಂತಿ ಬೆಟ್ಟದ ಸರ್ಕಾರಿ ಜಮೀನಿನಲ್ಲಿರ್ತಕ್ಕಂಥ ಕಲ್ಲು ಬಂಡೆಗಳನ್ನ ಇಟಾಚಿ ಬಳಸಿ ಒತ್ತುವರಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ದೂರು ಮಾಡಿದ್ದಾರೆ. ಈಗ ಇನ್ನು ಪುರಾತನ ದೇವಸ್ಥಾನ ಜಾತ್ರೆ ನಡೀತಕ್ಕಂಥ ಸ್ಥಳ ಒತ್ತುವರಿಯಾದ ಜಾಗದಲ್ಲೇ ಇರತಕ್ಕಂಥದ್ದು. ವರ್ಷಕ್ಕೊಮ್ಮೆ 7 ಊರಿನ ಜನ ಸೇರಿ ಕುಂತಿ ಬೆಟ್ಟ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ಐತಿಹಾಸಿಕ ಧಾರ್ಮಿಕ ಪ್ರಾಮುಖ್ಯತೆಗೆ ಇರತಕ್ಕಂಥ ಸ್ಥಳ ಒತ್ತುವರಿಯಿಂದ ಜಾತ್ರೆಗೆ ಈಗ ಅಡ್ಡಿ ಮತ್ತೆ ಗ್ರಾಮಸ್ಥರ ನಂಬಿಕೆಗೆ ಧಕ್ಕೆ ಬರಲಿದೆ ಅಂತಕ್ಕಂಥ ಆತಂಕವನ್ನ ಗ್ರಾಮಸ್ಥರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಈ ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರಿ ಜಾಗ ಮತ್ತೆ ದೇವಸ್ಥಾನದ ಭೂಮಿಯನ್ನ ಒತ್ತುವರಿಯಿಂದ ಮುಕ್ತಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾರೆ. ಇನ್ನು ಅಗಿಲೆ ದೊಡ್ಡಬಾಗನಹಳ್ಳಿಯ 60 ಅಡಿ ಮುಖ್ಯ ರಸ್ತೆ ಕೆರೆ ಜಾಗವನ್ನು ಕೂಡ ಒತ್ತುವರಿ ಮಾಡಿದ್ದು, ಜಿಲ್ಲಾ ಪಂಚಾಯತ್ ಅನುದಾನ ಹಾಗೂ ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಲವು ಬಾರಿ ಜಲ್ಲಿ ರಸ್ತೆ ನಿರ್ಮಿಸಲಾಗಿತ್ತು ಈ ಜಾಗದಲ್ಲಿ. ಆದ್ರೀಗ ಜೆಸಿಬಿ ಮೂಲಕ ರಸ್ತೆಯನ್ನು ಮುಚ್ಚಿಸಿ ಒತ್ತುವರಿ ಮಾಡಿದ್ದಾರೆ. ಕೆರೆಯನ್ನು ಕೂಡ ಕಬಳಿಸ್ತಾ ಇದ್ದಾರೆ. ರೈತರು ಮತ್ತೆ ಸಾರ್ವಜನಿಕರ ಓಡಾಟಕ್ಕೆ ಇದ್ದ ಏಕೈಕ ಮುಖ್ಯ ರಸ್ತೆಗೆ ಅಡ್ಡಿ ಆಗ್ಬಿಟ್ಟಿದೆ. ಇದರಿಂದ ಈ ಜಾಗವನ್ನ ಬಿಡಿಸಿಕೊಡ್ಬೇಕು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ಈ ವೇಳೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಅಗಿಲೆ ನವೀನ್ ಕುಮಾರ್, ಗ್ರಾಮಸ್ಥರಾದ ಚೆನ್ನೇಗೌಡ, ರಾಮೇಗೌಡ, ಶಾಂತಮ್ಮ, ಲಕ್ಷ್ಮೇಗೌಡ ಮೊದಲಾದವರು ಹಾಜರಿದ್ದರು. ಹಾಸನ ತಾಲೂಕು ಕಸ್ಬೋ ಬಳಿ ಅಗಿಲೆ ಗ್ರಾಮದ ಸರ್ವೆ ನಂಬರ್ 171ರಲ್ಲಿ ನಾಗರಾಜ್ ಬಿನ್ ಚೆನ್ನೇಗೌಡ ಉರ್ಫ್ ರಂಗಿಕುಮಾರ್ ಇವರಿಗೆ 4 ಎಕರೆ 35 ಗುಂಟೆ ಜಮೀನು ಮಂಜೂರಾಗಿರುತ್ತೆ ಸರ್ಕಾರದಿಂದ. ಇದರಲ್ಲಿ 3 ಎಕರೆನ ದುರಸ್ತು ಮಾಡಿದ್ದಾರೆ. ಈಗ ಅವರು ಜಮೀನನ್ನ ನೀಟಾಗಿ ಅದ್ಬಸ್ತ್ ಮಾಡ್ಕೊಳ್ಳೋಕ್ಕೆ ತಂತಿ ಬೇಲಿ ಹಾಕೋಕ್ಕೆ ಮೊನ್ನೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಹೋದ ವಾರದಲ್ಲಿ. ನಾವು ನೋಡಿದ್ವಿ. ಆಗ ಏನಾಗಿದೆ ಅಂದರೆ ಅವ್ರು ಯಾವುದೋ ಸರ್ವೆ ಮಾಡಿಸ್ತಲೇ ಇಮಿಡಿಯೇಟ್ ಅವರೇ ಮಾಡಿದ್ರು. ಮೇಲೆ ಏನಾಗಿದೆ ಅಂದರೆ ಅವ್ರ ಪಕ್ಕದ ಜಮೀನು ಕುಂತಿ ಬೆಟ್ಟ ಅಂತಿದೆ. ಆ ಬೆಟ್ಟದ ಕಲ್ಲುಗಳನ್ನೆಲ್ಲ ಇಟಾಚಿ ಮೂಲಕ ಕೀಳಿಸಿ ಆ ಜಾಗ ಒತ್ತುವರಿ ಮಾಡಿದ್ದಾರೆ. ಹಾಗೆ 100 ವರ್ಷದಿಂದ ಇರುವ ಒಂದು ರಸ್ತೆ 60 ಅಡಿ ರಸ್ತೆ ಇದೆ. ಅದು 3 ಊರು ಓಡಾಡುತ್ತೆ. ಅಲ್ಲಿ ದೊಡ್ಡಬಾಗನಹಳ್ಳಿ, ಅಗ್ಲೆ ಮತ್ತು ತೇರೆಲ್ಲ ಓಡಾಡುತ್ತೆ. ದೇವಸ್ಥಾನ ಕೆಲಸಕ್ಕೆಲ್ಲ ಮೇನ್ ರಸ್ತೆ ಅದು. ಆ ರಸ್ತೆನೂ ಸಹ ಅವರು ಒತ್ತುವರಿ ಮಾಡಿದ್ದಾರೆ. ಅದು ಉದ್ಯೋಗ ಖಾತ್ರಿ ಕೆಲಸ ಆಗಿರೋ ರಸ್ತೆ. ಅದನ್ನು ಸಹ ರಸ್ತೆನ ಎಲ್ಲ ಇಟಾಚಿ ಮೂಲಕ ಕಿತ್ತಾಕಿಸಿ ಅದನ್ನು ಮುಚ್ಚಿಸಿ ಅದಕ್ಕೂ ಸಹ ತಂತಿ ಬೇಲಿ ಹಾಕಿ ಹೋಗಿದ್ದಾರೆ. ಹಾಗೆ ಪಿಂಚಿನಕಟ್ಟೆ ಅಂತ ಕೆರೆ ಇದೆ, ಒಂದು ಸಣ್ಣ ಕಟ್ಟೆ ಇದೆ. ಆ ದನಗಳು ನೀರು ಕುಡಿಯೋಕೆ ಮಾಡಿರೋದು ಅದು ಸಹ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕೆಲಸ ಆಗಿದೆ. ಆ ಕಟ್ಟೆನೂ ಸಹ ಮುಚ್ಚಿಬಿಟ್ಟು ಸುಮಾರು 3 ಕಡೆ ಮುಚ್ಚಿದ್ದಾರೆ. ಒಂದು ರಸ್ತೆ ಜಾಗ, ಒಂದು ಕುಂತಿ ಬೆಟ್ಟದ ಸರ್ಕಾರಿ ಜಾಗ, ಹಾಗೆ ಪಿಂಚಿನಕಟ್ಟೆ ಇದೆಲ್ಲನೂ ಅವರು ಒತ್ತುವರಿ ಮಾಡಿದ್ದಾರೆ. ಇದನ್ನು ಕೇಳಿದ್ರೆ ಉಡಾಫೆ ಮಾತಾಡ್ತಾರೆ. ಅದಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡೋಕೆ ಬಂದ್ವಿ. ಹಾಗೆ ನಮ್ಮ ತಹಸೀಲ್ದಾರ್ಗೂ ಸಹ ಮನವಿ ಕೊಟ್ವಿ. ತಹಸೀಲ್ದಾರ್ ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದನೆ ಮಾಡಿ ಅದು ಜಾಗ ಸರ್ಕಾರದ ಜಾಗ, ಅದು ಯಾವುದೇ ಕಾರಣಕ್ಕೆ ಆಗಿಬಿಡಲ್ಲ. ಆ ರೀತಿ ಅವ್ರು ಇದು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ನ ದಾಖಲು ಮಾಡ್ತೀನಿ. ಹಾಗೆ ನಾಳೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಸ್ಥಳ ಭೇಟಿ ಮಾಡಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಒಂದು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಬಂದಿದ್ದೀವಿ. ಒಂದು ಕಾಲಕ್ಕೆ ಹಾಸನದ ಡಾಲರ್ಸ್ ಕಾಲೋನಿ ಲೆವೆಲ್ಗೆ ಬಿಲ್ಡಪ್ ಇದ್ದಂತಹ ಏರಿಯಾ, ಒಂದು ಕಾಲಕ್ಕೆ ನಮಗಿಲ್ಲೊಂದು ಸೈಡ್ ಸಿಕ್ಬಿಟ್ರೆ ಸಾಕಪ್ಪ, ನಾವು ಹಾಸನದಲ್ಲಿ ಅತಿ ಶ್ರೀಮಂತರು ಅಥವಾ ಸ್ಟ್ಯಾಂಡರ್ಡ್ ವ್ಯಕ್ತಿಗಳಾಗಬಿಡ್ತೀವಿ ಅಂತ ಅಂದುಕೊಂಡಿದ್ದಂತ ಜಾಗ ಹಾಸನದ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಿ ಅರಸೀಕೆರೆ ರಸ್ತೆಯಲ್ಲಿ ಜನರಿಗೆ ವಿತರಣೆ ಮಾಡಲಾಗಿದ್ದಂತಹ SMK ನಗರದ ಕಥೆ ವ್ಯಥೆಯನ್ನ ಇವತ್ತು ಅಲ್ಲಿಯ ಸ್ಥಳೀಯರು ಬೆಚ್ಚಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಈ SMK ನಗರದಲ್ಲಿ ಹಲವು ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗ್ಬಿಟ್ಟಿದ್ಯಂತೆ. ಮತ್ತೊಂದೆಡೆ ಚಿರತೆ ಸೇರಿದಂತೆ ಮೊದಲಾದ ಕ್ರಾಡು ಪ್ರಾಣಿಗಳ ಭೀತಿ ಹೆಚ್ಚಾಗಿದೆ. ಸ್ಥಳದಲ್ಲಿ ಸಂಬಂಧಪಟ್ಟವರು ಶೀಘ್ರ ಗಮನ ಹರಿಸಬೇಕು ಅಂತ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ನಿವಾಸಿ BR ಬೊಮ್ಮೇಗೌಡ ಹಾಗೂ ಇತರರು ರಾಜ್ಯದಲ್ಲೇ ಉತ್ತಮ ಬಡಾವಣೆ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಇಲ್ಲಿಯ ನಿವೇಶನ ಖರೀದಿಸಿ ಮನೆಯನ್ನು ಕೂಡ ನಾವೆಲ್ಲ ಕಟ್ಟಿದ್ದೀವಿ. ಆದ್ರೀಗ ಬಡಾವಣೆಯಲ್ಲಿ ಕುಡಿಯ ನೀರಿಲ್ಲ.
ವಿದ್ಯುತ್ತು, ಚರಂಡಿ, ಕಸ ವಿಲೇವಾರಿ, ಸ್ವಚ್ಛತೆ ಅಂತ ಮೂಲಭೂತ ಸೌಕರ್ಯಗಳು ದಿನದಿಂದ ದಿನಕ್ಕೆ ಮರೀಚಿಕೆ ಆಗಿ ಹೋಗ್ತಾ ಇದೆ. ನಮಗೆ ಯಾವ ಕೂಡ ಇಲ್ಲದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಬಡಾವಣೆಯಲ್ಲಿ ಹಲವು ಖಾಲಿ ನಿವೇಶನಗಳಲ್ಲಿ ಕಾಡ್ ಗಿಡಗಳು ದಟ್ಟವಾಗಿ ಬೆಳ್ಕೊಂಡ್ಬಿಟ್ಟಿದ್ದಾವೆ. ಇದರಿಂದ ವಿಷಕಾರಿ ಹಾವು, ಚೇಳು, ಕಾಡ್ ಪ್ರಾಣಿಗಳು ಬಂದಿಲ್ ಸೇರ್ಕೊಳ್ಳೋ ಸ್ಥಿತಿ ನಿರ್ಮಾಣ ಆಗಿದೆ. ನಿವೇಶನ ಕಾಣದ ರೀತಿಯಲ್ಲಿ ಗಿಡಗಂಟೆಗಳು ಬೆಳೆದು ಹೋಗ್ಬಿಟ್ಟಿದ್ದಾವೆ. ನಿವೇಶನದ ಮಾಲೀಕರು ಜಾಗವನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಗೆ ಕುತ್ತು ಬಂದುಬಿಟ್ಟಿದೆ. ಇನ್ನಾದ್ರೂ ನಿವಾಸಿಗಳು ತಮ್ಮ ತಮ್ಮ ಖಾಲಿ ನಿವೇಶನವನ್ನ ಸ್ವಚ್ಛ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ವಿನಂತಿ. ಎರಡನೇದು, ನೀರು, ವಿದ್ಯುತ್ ವ್ಯತ್ಯಯ, ಚರಂಡಿ ತುಂಬಿ ರಸ್ತೆ ಮೇಲೆಯೇ ಕೊಳಚೆ ಹಾಗೂ ಮಳೆ ನೀರು ಹರಿತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಪೈಪ್ಲೈನ್ ಹಾಗೂ ಭೂಗತ ವಿದ್ಯುತ್ ಕೇಬಲ್ಗಳು ಹಾನಿಗೊಂಡ ಪರಿಣಾಮ ಕುಡಿಯುವ ನೀರು ಮತ್ತೆ ವಿದ್ಯುತ್ ಸರಬರಾಜಿನಲ್ಲಿ ನಿರಂತರ ವ್ಯತ್ಯಯ ಉಂಟಾಗ್ತಾ ಇದೆ. ಇನ್ನು ಚರಂಡಿಗಳಲ್ಲಿ ಮಣ್ಣು, ಕಸ ತುಂಬಿಕೊಂಡು ಹೂಳಕ್ತಿಲ್ಲ. ಹಿಂಗಾಗಿ ನೀರು ಸರಾಗವಾಗಿ ಹರಿಯದೆ ರಸ್ತೆಗಳ ಮೇಲೆ ತ್ಯಾಜ್ಯ ನೀರು ನಿಲ್ತಾ ಇದೆ. ಮಳೆಗಾಲ ಆರಂಭವಾಗುವ ಕಾರಣ ಸಾಂಕ್ರಾಮಿಕ ರೋಗಗಳ ಭೀತಿ ಹರಡತಕ್ಕಂಥ ಆತಂಕ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಅಲ್ಲಿ ಸ್ಥಳೀಯರಲ್ಲಿ. ಹೀಗಿದ್ರು ಕೂಡ ಮಹಾನಗರ ಪಾಲಿಕೆ ಆಗ್ಲಿ ಅಥವಾ ಹೂಡ ಅಧಿಕಾರಿಗಳಿತ್ತ ಬಂದು ನೋಡಿಲ್ಲ. ಯಾಕೆಂದ್ರೆ ಹಂಚಾಯ್ತು, ದುಡ್ಡು ಬಂದಾಗ ಹೋಗ್ಬಿಡ್ತು, ಇನ್ಯಾಕೆ ಬಂದು ನೋಡ್ತಾರೆ ನಿಮ್ನ? ಎಷ್ಟೋ ದಿನ ಪೈಪ್ಲೈನ್ ಸರಿ ಇಲ್ಲದೆ, ಕಾಯಂ ವಿದ್ಯುತ್ ಇಲ್ಲದೆ, ವಾರಗಟ್ಲೆ ನೀರಿಲ್ಲದೆ ತೊಂದರೆ ಅನುಭವಿಸಿದ್ದೀವಿ ಅಂತಕ್ಕಂಥ ಅಳಲು, ಬೇಸರ, ಅಸಮಾಧಾನವನ್ನ ಎಲ್ಲವನ್ನೂ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ SMK ನಗರದ ಸುರಕ್ಷತೆ ಮತ್ತು ಸ್ವಚ್ಛತೆಗಾಗಿ ನಿವೇಶನದಾರರು, ನಗರಸಭೆ, ಈ ಮಹಾನಗರ ಪಾಲಿಕೆ ಅದು ಆರೋಗ್ಯ ಮತ್ತೆ ಅರಣ್ಯ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೃಷ್ಣನಗರ ನಿವಾಸಿಗಳಾದ ಮನು, ಅಶೋಕ್, ಶ್ರೀನಿವಾಸ್, ಮಂಜುನಾಥ್, ದೇವೇಗೌಡ ಇನ್ನಿತರರು ಹಾಜರಿದ್ದರು. ಪ್ರಶ್ನೆ ಮಾಡಕ್ ಆಗ್ತಿಲ್ಲ. ನಿವಾಸಿಗೆ ಅವರೇ ಯಾವ ಅಧಿಕಾರಿಗಳು ಊಡಾದವರು ಕಾಲಿಡಲ್ಲ ಬಡಾವಣೆಗೆ. ಇಲ್ಲಿಗೆ ಸಮಸ್ಯೆ ಸಂಬಂಧಪಟ್ಟಂಗೆ ಯಾವ ಅಧಿಕಾರಿನೂ ಕಾಲಿಡಲ್ಲ. ಯಾಕೆಂತಂದ್ರೆ ಅವರಲ್ಲಿ ಕೆಲಸ ಮಾಡಿಲ್ಲ, ಜನಗಳು ಪ್ರಶ್ನೆ ಮಾಡ್ತಾರೆ. ಈಗ ಅವರು ಏನು ಜನಗಳಿಗೆ ಕೇಳೋಕ್ಕಾಗಲ್ಲ. ಯಾರನ್ನೂ ಅಧಿಕಾರಯುತವಾಗಿ ಕೇಳೋ ಅಂಥ ಪ್ರಮೇಯ ಇಲ್ಲವೇ ಇಲ್ಲ ಅವ್ರ ಹತ್ರ ಈಗ. ಯಾಕೆಂದರೆ ಪ್ರತಿಯೊಂದು ವಿಚಾರದಲ್ಲೂ ಅವ್ರದ್ದು ಲೋಪಗಳಿದ್ದಾವೆ. ಆ ಕಾರಣಕ್ಕೋಸ್ಕರ ಇಡೀ ಬಡಾವಣೆನೇ ಇವತ್ತು ನಾವು ವಾಸ ಮಾಡೋಕ್ಕಾಗದೇ ಇರೋ ಮಟ್ಟಿಗೆ ಬಂದೋಗ್ಬಿಟ್ಟಿದೆ ಸರ್. ಪಾರ್ಕಲ್ಲಿ ಸರ್ ವಿದ್ಯುತ್ ಯಾವ ಮಟ್ಟಿಗೆ ಅಲ್ಲಿ ನಿರ್ವಹಣೆ ಮಾಡ್ತವ್ರೆ ಅಂತಂದರೆ, ಯಾರೋ ಒಂದು ಕಂಪ್ನಿಗೆ ಟೆಂಡರ್ ಕೊಟ್ಟವ್ರೆ. ಇಡೀ ಲೇಔಟನ್ನು ಇಬ್ಬರು ಹುಡುಗರು ಮೇಂಟೈನ್ ಮಾಡ್ತಾರೆ. ಅವರು ಬೆಳಿಗ್ಗೆ ಸಂಜೆ ಕಂಠ ಪೂರ್ತಿ ಕುಡಿದಿರ್ತಾರೆ. ಅವ್ರನ್ನ ಕರ್ಕೊಂಬಂದು ಕೆಲಸ, ನಮ್ಮನ್ನ ಏನಾದ್ರು ಕರೆಂಟ್ ಇಲ್ಲ ಅಂತಂದರೆ ಕರ್ಕೊಂಬಂದು ಕೆಲಸ ಮಾಡಿದ್ರೆ ನಮಗೆ ಭಯ ಆಯ್ತದೆ. ಯಾಕೆಂತಂದ್ರೆ ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆ ಬರುತ್ತಲ್ಲ ಅವ್ನು ಕರ್ಕೊಂಬಂದಿದ್ದು. ಆಮೇಲೆ ವಿದ್ಯುತ್ UG ಕೇಬಲ್ ಅಂತ ಹೇಳ್ತಾರೆ. ಇದೇನು ಕೃಷ್ಣನಗರ ಬಡಾವಣೆ UG ಕೇಬಲ್ಲು, KPTCL ಅಪ್ರೂವ್ ಎಲ್ಲ ಆಗಿದೆ, KPTCL ಅಪ್ರೂವ್ ಆಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ. ಯಾವ್ದಾದ್ರು ಒಂದು ರೋಡಲ್ಲಿ ನನಗೆ UG ಕೇಬಲಲ್ಲಿ ಕರೆಂಟ್ ಪಾಸ್ ಆಯ್ತಿದೆ ಅಂತ ತೋರಿಸ್ಬಿಟ್ರೆ ನಾವು ಕೇಳಿದ್ ಕೊಡ್ತೀವಿ. ಎಲ್ಲ ಮರಗಳ ಮೇಲೆ ಲೈನ್ ತಗೊಂಡೋಗಿರೋದು, ಪ್ರತಿ ಸ್ಟ್ರೀಟ್ ಲೈಟಲ್ಲೂ ಎಲ್ಲ ಮರಗಳ ಮೇಲೆ ಲೈನ್ ತೊಗೊಂಡೋಗಿರೋದು. ಒಂದು ರಸ್ತೆಯಿಂದ ರಸ್ತೆಗೆ ಮರಗಳ ಮೇಲೆ, ನಿವೇಶನಗಳ ಮೇಲೆ ತಗೊಂಡೋಗಿದ್ದಾರೆ ಲೈನ್ಗಳು. ಅದು ಏನು ಯಾವ ಸೇಫ್ಟಿ ಇಲ್ಲ. 2 ವೈರು ಮನೆಗೆ ಏನು ಹಾಕತ್ತೀವಿ ಆ ವೈರಲ್ಲಿ ತಗೊಂಡೋಗೋರು ಕರೆಂಟ್. ಈಗೇನಂದ್ರೆ ನಾವು ಸಾರ್ವಜನಿಕರಾಗಿ ನಮ್ಮ ಸಮಸ್ಯೆಗಳು ಅವ್ರಿಗೆ ಹೇಳ್ಕೋಬಹುದು ಅಷ್ಟೇ. ದೊಡ್ಡ ಪಾರ್ಕಲ್ಲಿ 6 ಟ್ರಾನ್ಸ್ಫಾರ್ಮರ್ ಇಟ್ಟಾರೆ. ಒಂದಕ್ಕೂ ಕೂಡ ಒಂದು ಸಣ್ಣ ಸೇಫ್ಟಿ ಮೆಜರ್ ಫಾಲೋ ಮಾಡಿಲ್ಲ. ಟ್ರಾನ್ಸ್ಫಾರ್ಮರ್ ಇಡಬೇಕು ಅಂದರೆ ಕೆಳಗಡೆ ಜಲ್ಲಿ ಹಾಕಬೇಕು, ಅಲ್ಲಿ ಸುತ್ತಮುತ್ತ ಫೆನ್ಸಿಂಗ್ ಮಾಡಬೇಕು. ಒಂದೇ ಒಂದು ಕಡೆ ಟ್ರಾನ್ಸ್ಫಾರ್ಮರ್ ಇಟ್ಟಿರೋ ಜಾಗದಲ್ಲಿ ಟ್ರಾನ್ಸ್ಫಾರ್ಮರ್ಗಳಿಗೆ ಬಳ್ಳಿ ಸುತ್ಕೊಂಡು ಬೆಳೆದು ನಿಂತವೆ ಹೊರತು ಯಾರು ನೋಡಲ್ಲ. ಯಾವುದಕ್ಕೂ ಫೆನ್ಸಿಂಗ್ ಇಲ್ಲ. ದನ ಕರುಗಳು ಯಾವ ಬೇಕಾದ್ರೂ ಎಷ್ಟು ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟೋಗಿದ್ದಾವೆ ಅಂತಂದರೆ ಇವ್ರು ಮಾಡೋ ಕೆಲಸಕ್ಕೆ ಯಾವ ಕರೆಂಟು ಎಲ್ಲಿ ಹೆಂಗೆ ಯಾವ ವೋಲ್ಟೇಜ್ ಬರುತ್ತೆ ಅಂತ ಹೇಳೋಕ್ಕಲ್ಲ. ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ನಾವು ಇಲ್ಲಿವರೆಗೂ ಕೂಡ ಹಾಸನ ನಗರದಲ್ಲಿ ಮಹಾನಗರ ಪಾಲಿಕೆಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ತೀವ್ರಗೊಂಡಿದೆ. ಬಡ ಬೀದಿ ಬದಿ ವ್ಯಾಪಾರಿಗಳ ಕೆಂಗಣ್ಣಿಗೆ ಇದು ಗುರಿಯಾಗಿರ್ತಕ್ಕಂಥದ್ದು. ಪಾಲಿಕೆ ಅಧಿಕಾರಿಗಳ ಏಕಪಕ್ಷೀಯ ಕ್ರಮವನ್ನ ಖಂಡಿಸಿ ವ್ಯಾಪಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಪ್ರಮುಖ ರಸ್ತೆಗಳು ಹಾಗೂ ವೃತ್ತಗಳಲ್ಲಿ ಹಲವು ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದ ನೂರಾರು ಕುಟುಂಬಗಳು ಈಗ ಪಾಲಿಕೆಯ ದಿಢೀರ್ ಕಾರ್ಯಾಚರಣೆಯಿಂದಾಗಿ ಬೀದಿಗೆ ಬೀಳುವಂತಾಗಿದೆ. ಸೂಕ್ತ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಅಂಗಡಿ ಮುಗ್ಗಟ್ಟುಗಳನ್ನ ತೆರವುಗೊಳಿಸಿರೋದಕ್ಕೆ ವ್ಯಾಪಾರಿಗಳೀಗ ಕಣ್ಣೀರು ಹಾಕಿರ್ತಕ್ಕಂಥದ್ದು. ಇನ್ನು ಈ ಕುರಿತು ದಲಿತ ಮುಖಂಡರಾದ ತಟ್ಟಕೆರೆ ಮಂಜಣ್ಣ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ನಮ್ಮ ನಗರ ಪಾಲಿಕೆಯ ಕೆಲವು ಅಧಿಕಾರಿಗಳು ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಗರದ ಮಹಾವೀರ ಸರ್ಕಲ್ ಸೇರಿದಂತೆ ವಿವಿಧ ಪ್ರಮುಖ ಭಾಗಗಳಲ್ಲಿ ದೊಡ್ಡ ದೊಡ್ಡ ಚಿನ್ನ ಬೆಳ್ಳಿ ಮಳಿಗೆಗಳು, ಹೋಟೆಲ್ಗಳು, ಪ್ರಭಾವಿ ವ್ಯಕ್ತಿಗಳು ತಮಗೆ ಇಷ್ಟವಂತೆ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಪಾಲಿಕೆಗೆ ಧೈರ್ಯ ಇಲ್ವಾ? ಪ್ರಭಾವಿಗಳ ಒತ್ತುವರಿಯ ಎದುರು ಮೌನ ವಹಿಸುವ ಅಧಿಕಾರಿಗಳು ದಿನದ ದುಡಿಮೆಯನ್ನ ನಂಬಿಕೊಂಡು ಬಡವರ ಮೇಲೆ ಯಾಕೆ ಬಲ ಪ್ರಯೋಗ ಮಾಡ್ತಾ ಇದ್ದೀರಿ? ಪಾಲಿಕೆ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ಒತ್ತುವರಿ ತೆರವುಗೊಳಿಸುವ ಮುನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ಜಾಗವನ್ನ ಗುರುತಿಸಿ ಸೂಕ್ತ ಪರಿಹಾರವನ್ನ ನೀಡಬೇಕು. ಅವರ ಗೌರವಯುತ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡುತ್ತಾರೆ. ನನ್ನ ಹೆಸರು ಬಂದು ಉಮೇಶ್ ಅಂತ.
ಹೆಚ್ಚು ಕಡಿಮೆ ಇಲ್ಲಿ ನಾನು 40 ವರ್ಷದಿಂದ ನಾನು ಇಲ್ಲಿ ಇದೇ ಚಪ್ಪಲಿ ಕೆಲಸನೇ ಮಾಡ್ಕೊಂಡು ಇದೇ ಜಾಗದಲ್ಲೇ ಜೀವನ ಮಾಡ್ಕೊಂಡು ಬರ್ತಾ ಇರೋದು. ನಮಗೆ ನಗರ ಪಾಲಿಕೆಯವರು ಇಲ್ಲಿವರೆಗೂ ನಂಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಹಿಂಗೆ ಇದು ಮಾಡ್ತಾಯಿದ್ವಿ ಹಂಗೆ ಮಾಡ್ತಾಯಿದ್ವಿ ಅಂತ ಏಕೆ ಬಂದು ಈ ಥರ ಹೊಡೆದಾಕಿದ್ದಾರೆ. ಇನ್ನು ದೊಡ್ಡ ದೊಡ್ಡ ಜ್ಯುವೆಲರ್ಸ್ ಶಾಪ್ಗಳು ಅದು ಇದು ಇರ್ತವೆ, ಅದಕ್ಕೆಲ್ಲ ಒತ್ತುವರಿ ಮಾಡ್ಕೊಂಡವ್ರೆ. ನಾವು ಮರದಿಂದ ಒಳಗಡೆ ಇರೋಂಥ ಅಂಗಡಿ ಇವು ಈ ಚಿಕ್ಕ ಅಂಗಡಿ ಬಂದು ಬಡವ್ರ ಮೇಲೆ ಇದು ತಗೊಂಡು ಅನ್ಯಾಯ ಮಾಡ್ತಿದ್ದಾರೆ. ನಮಗೆ ಇದಕ್ಕೆ ಒಂದು ಬಿಗಿ ಬಂದೋಬಸ್ತ್ ಮಾಡಿಕೊಡ್ಬೇಕು ನಗರ ಪಾಲಿಕೆಯವರು. ಕಟ್ಟಗೆರೆ ಮಂಜಣ್ಣ ಅಂತ DSS ಡಿಸ್ಟಿಕ್ ಲೀಡ್ರು. ಈ ನಗರ ಪಾಲಿಕೆಯವರು ಈ ಬಡವ್ರ ಮೇಲೆ ದೌರ್ಜನ್ಯ ಇಷ್ಟೆಲ್ಲ ಮಾಡಿ ಶ್ರೀಮಂತರು ದೊಡ್ಡವರೆಲ್ಲ ಈ ಮಾವೇರ ಸರ್ಕಲ್ಲು, ದೇವಗಿರಿ ಸರ್ಕಲ್ಲು, ಚಿನ್ನಬೆಳ್ಳಿ ಅಂಗಡಿ, ಬೋಟ್ಲಿಗೆ ಅವ್ರಿಗೆಲ್ಲ ಯಾವ ಥರ ಬೇಕಾದ್ರೂ ಸವಲತ್ತು ಮಾಡೋರೆ. ಇಲ್ಲಿ ಬಡವ್ರ ಮೇಲೆ ಬಂದು ದೌರ್ಜನ್ಯ ಮಾಡಿ ಈಗ ಒಂದು 20 ತಿಂಗಳು ಅನ್ನ ತಿನ್ನೋಕ್ಕೂ ಯೋಗ್ಯತೆ ಇಲ್ಲ ಅಂಥವ್ರ ಮೇಲೆ ಹಿಂಗೆ ದೌರ್ಜನ್ಯ ಮಾಡೋರೆ. ದಯಮಾಡಿ ನಗರ ಪಾಲಿಕೆ ಇದನ್ನು ಎಚ್ಚೆತ್ಕೊಂಡು ಮುಂದಿನ ದಿನದಲ್ಲಾರು ಅವರಿಗೆ ಪರಿಹಾರ ಕೊಟ್ಟು ಅವನ ಜೀವನಾಂಶಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ದಿನ ನಾನಿಲ್ಲಿ ವ್ಯವಸ್ಥೆಯಾಗಿ ಧಿಕ್ಕರಿಸ್ತೇನೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ KR ಪುರಂ ಬಡಾವಣೆಯ ನಿವಾಸಿಗಳು ಕಸ ನಿರ್ವಹಣಾ ಘಟಕದಿಂದ ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ದಾರಂತೆ. ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ಇದೀಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚನ್ನರಾಯಪಟ್ಟಣದ KR ಪುರಂನ ಹೊಳನರಸೀಪುರ ರಸ್ತೆಯಲ್ಲಿ ಫಿಲ್ಟರ್ ಹೌಸ್ ಆವರಣದಲ್ಲಿ ಮನೆಗಳಿಂದ ಕಸವನ್ನ ಸಂಗ್ರಹಿಸಿ ತರಲಾಗ್ತಕ್ಕಂಥ ಕಸವನ್ನ ನಿಯಮಗಳ ಪ್ರಕಾರ ಇಲ್ಲಿ ಹಸಿ ಕಸ ಮತ್ತೆ ಒಣ ಕಸ ಇವನ್ನ ವೈಜ್ಞಾನಿಕವಾಗಿ ಬೇರ್ಪಡಿಸಬೇಕಾಗಿದೆ. ಆದರೆ ಯಾವುದೇ ನಿಯಮ ಪಾಲಿಸದ ಸಿಬ್ಬಂದಿ ಒಟ್ಟಾರೆ ಸಂಗ್ರಹಿಸಿದ ಮಿಶ್ರ ಕಸವನ್ನ ಹಾಗೆಯೇ ಮತ್ತೊಂದು ಲಾರಿಗೆ ತುಂಬಿಸ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಕಸವನ್ನು ಸಮರ್ಪಕವಾಗಿ ನಿರ್ವಹಿಸಿದ ಕಾರಣ ಹಸಿ ಕಸದಿಂದ ಹೊರಬರ್ತಾ ಇರತಕ್ಕಂತ ಕೊಳೆತ ವಿಷಕಾರಿ ನೀರು KR ಪುರಂ ನಿವಾಸಿಗಳ ಮನೆಗಳ ಹತ್ತಿರವೇ ಹರಿದು ಬರ್ತಾ ಇದೆ. ಇದರಿಂದ ಇಡೀ ಪ್ರದೇಶದಲ್ಲಿ ತಡೆಯಲಾದ ದುರ್ವಾಸನೆ ಹರಡಿತು. ಸಾರ್ವಜನಿಕರು ಪ್ರತಿನಿತ್ಯ ಮೂಗು ಮುಚ್ಚಿಕೊಂಡು ವಾಸ ಮಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ಕಸದ ರಾಶಿಯಿಂದಾಗಿ ಅಕ್ಕಪಕ್ಕದ ಮನೆಗಳಲ್ಲಿ ಸೊಳ್ಳೆ ಕಾಟ, ನೊಣ, ಕ್ರಿಮಿ ಕೀಟಗಳ ಕಾಟ ವಿಪರೀತ ಆಗೋಗಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗ್ಬಿಟ್ಟಿದೆ. ಈ ಜಾಗದಲ್ಲಿ ನಡೀತಾ ಇರತಕ್ಕಂತ ವೈಜ್ಞಾನಿಕ ಕಸದ ನಿರ್ವಹಣೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಿಲ್ಲಿಸಬೇಕು ಅಥವಾ ಸ್ಥಳಾಂತರ ಮಾಡಬೇಕು. ಸ್ಥಳೀಯರ ಆರೋಗ್ಯದೊಂದಿಗೆ ಆಟವಾಡ್ತಾ ಇರೋದನ್ನ ನಾವು ಸಹಿಸಕ್ ಸಾಧ್ಯ ಇಲ್ಲ. ಒಂದು ವೇಳೆ ತಕ್ಷಣವೇ ಈ ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡದು ಹೋದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜನವಸತಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ತಂದು ಕಸನ ಡಂಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಇಲ್ಲಿ ಏನು ಸೋರ್ತೆ ನೀರೆಲ್ಲ ಒಂದ್ ಕಡೆ ಸ್ಟೋರ್ ಆಗಿ ಮನೆ ಒಳಗಡೆ ಸೊಳ್ಳೆ ಬರ್ತಾ ಇದೆ. ದಪ್ಪ ನೊಣಗಳು, ಡೆಂಗು, ಮಲೇರಿಯಾ, ಜ್ವರ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಹೆಂಗೆ ನಾವು ಹೆಂಗೆ ವಾಸ ಮಾಡೋದು ಅಂತ ಇದಕ್ಕೆ ಅಧಿಕಾರಿಯವರೇ ಬಂದು ವಾಸ್ತವಾಂಶ ನೋಡ್ರಿ. ಅವರೇ ನೋಡ್ಲಿ ಬಿಡಿ, ಅವರೇ ಬಂದು ನೋಡ್ಲಿ. ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಹೆಲ್ತ್ ಆಫೀಸರಿಗೆ ಮಾಡಿದ್ದೀವಿ, ಚೀಫ್ ಆಫೀಸರಿಗೆ ಮಾಡಿದ್ದೀವಿ. ಅವರೇ ಬಂದು ವಾಸ್ತವಾಂಶ ನೋಡ್ಲಿ. ಹೇಗೆ ನಾವು ವಾಸ ಮಾಡೋದಿಲ್ಲಿ? ಮಳೆ ಹೋಯ್ತು ಅಂದರೆ ತುಂಬ ಜಾಸ್ತಿನೇ ವಾಸ್ತು ಬರ್ತದೆ. ನಾಯಿಗಳಂತೂ ರಾತ್ರಿ ಹೊತ್ತು ಮರಿಕಳಕ್ಕೆ ಬಿಡಲ್ಲ, ಸಖತ್ತು ಬೊಗಳ್ತವೆ. ಈಗ ಚನ್ನಪಟ್ಟಣ ಕಬ್ಬೆಲ್ಲ ತಂದಿಲ್ಲ ಹಾಕ್ತಾರೆ. ನಮಗೆ ಇಲ್ಲಿ ಇರೋಕ್ಕೆ ಆಯ್ತಾ ಇಲ್ಲ. ಯಾಕಂದ್ರೆ ಅವರೇ ಬಂದ್ಬಿಟ್ಟು ಒಂದು ದಿವಸ ಇಲ್ಲಿ ಇದ್ದು ನೋಡ್ಲಿ, ಅವಾಗ ಗೊತ್ತಾಯ್ತದೆ. ಇನ್ನೇನು ಬೇಡ, ಒಂದು ಅರ್ಧ ಗಂಟೆ ಬಂದು ನೋಡ್ಲಿ. ಅವ್ರು MLA ಬಂದು ನೋಡ್ಲಿ. ಅವ್ರೇನು ನೋಡ್ತಾರೆ, ಅವ್ರು ಇಂಗು ಗುಂಡಿ ತೆಗಿಸ್ತಿದ್ದೀವಿ ಅಂತ ಹೇಳಿ ಆ ಕಾಂಪೌಂಡ್ ಪಕ್ಕನೆ ಮನೆಗಳ ಪಕ್ಕನೆ ತಂದು ಅದೆಲ್ಲ ಇಂಗು ಗುಂಡಿ ಮಾಡಿದ್ರೆ ಜಾಸ್ತಿ ಸ್ಮೆಲ್ ಬರ್ತಾ ಇದೆ. ಅಲ್ಲಿ ಇಂಗು ಗುಂಡಿ ಸೊಳ್ಳೆಗಳಾಗ್ತಿದ್ರೆ ಬಟ್ಟೆ ಇರ್ತವೆ, ಸೊಳ್ಳೆ ಜಾಸ್ತಿ ಐತವೆ. ಡೆಂಗು, ಮಲೇರಿಯಾ ಎಲ್ಲ ಚೆನ್ನಾಗಿರೋ ಮನುಷ್ಯನಿಗೂ ಕಾಯಿಲೆ ಬರ್ತದೆ. ಚೆನ್ನಾಗಿರೋ ಈಗ BP ಶುಗರ್ ಇರ್ತಾರೆ, ಅವ್ರಿಗಂತ ಚೆನ್ನಾಗಿರೋಕ್ಕೂ ಬರ್ತದೆ. ಗಂಟೆ ನಾವು 24 ಗಂಟೆ ಇರ್ತೀವಿ, ಕಟ್ಟಿ ಕಳಿಸ್ತಾರೆ. ಆಫೀಸ್ ಬೇಡಿ, ಇಲ್ಲಿ ಎಲ್ಲರೂ ಹೊರಗಡೆ ಎಲ್ಲರೂ ಆಫೀಸ್ ಕಳಕ್ಕೆ ಜಾಗ ಇರಕ್ಕೆ ಬೇರೆ ಕಡೆ ಎಲ್ಲಾರು ಇದನ್ನ ಶೂಟ್ ಮಾಡಿ ಅಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ತುಂಬಾ ಒಳ್ಳೇದು ಜನರಿಗೆ ಆಯ್ತದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರೌಡಿ ಶೀಟರ್ ಮಂಜೇಶ್ ಹತ್ಯೆ ಪ್ರಕರಣ, 10 ಮಂದಿ ಹಂತಕರ ಸೆರೆ, ಪ್ರಮುಖ ಆರೋಪಿಗಳಿಗಾಗಿ ಶೋಧ. ಹಲ್ಲಿ ಬಿದ್ದ ಸಾಂಬಾರ್ ಸೇವನೆ, 15 ವಿದ್ಯಾರ್ಥಿನಿಯರು ಅಸ್ವಸ್ಥ, ಕೃಷಿ ವಿಜ್ಞಾನ ಕಾಲೇಜ್ ಹಾಸ್ಟೆಲ್ನಲ್ಲಿ ಘಟನೆ. ದೇವಸ್ಥಾನದ ಭೂಮಿ ಒತ್ತುವರಿ ಆರೋಪ, ಅಗಿಲೆ ಗ್ರಾಮಸ್ಥರಿಂದ ಪ್ರತಿಭಟನೆ, ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಕೃಷ್ಣನಗರದಲ್ಲಿ ಹಲವು ರೀತಿಯ ಕೊರತೆ, ಆತಂಕದಲ್ಲಿ ನಿವಾಸಿಗಳು, ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಹಾಸನದಲ್ಲಿ ಮುಂದುವರೆದ ಒತ್ತುವರಿ ಕಾರ್ಯಾಚರಣೆ, ಪಾಲಿಕೆ ದೌರ್ಜನ್ಯದ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳ ತೀವ್ರ ಆಕ್ರೋಶ, ಬಡವರ ಮೇಲೆ ಬಲ ಪ್ರಯೋಗಕ್ಕೆ ಖಂಡನೆ. ಕೆಲಸ ನಿರ್ವಹಣಾ ಘಟಕದ ದುರ್ವಾಸನೆಗೆ ಬೇಸತ್ತ KR ಪುರಂ ನಿವಾಸಿಗಳು ಶೀಘ್ರವಾಗಿ ಸಮಸ್ಯೆ ಬಗೆಹರಿಸಿಕೊಡುವಂತೆ ಪಟ್ಟು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಉಗ್ರ ಹೋರಾಟದ ಎಚ್ಚರಿಕೆ.
ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮನ.